ಎಐ ಟೀಚರ್ ಬಂತು, ಮನುಷ್ಯರಿಗೆ ಕೆಲಸ ಇಲ್ಲ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹಾಂತೇಶ್ ಹಿರೇಮಠ. ಎಲ್ಲದಕ್ಕೂ ಎಐ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಈ ಎ ಅನ್ನುವಂತಹ ವಸ್ತುವಿನಲ್ಲಿ ಪ್ರೀತಿಯ ಸಿಂಚನವಿಲ್ಲ, ಪ್ರೇಮದ ಕಂಪನವಿಲ್ಲ, ಮಾನವೀಯತೆಯ ಲೇಪನವಿಲ್ಲ. ಇವತ್ತು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರಗಳು ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ರೆ ಏನು ಪ್ರಯೋಜನ? ಎಐ ಆ ಎಲ್ಲ ಕೆಲಸಗಳನ್ನು ನುಂಗಿ ಹಾಕ್ತಾರೆ. ಮನೆ ಕಟ್ಟೋದಕ್ಕೆ ಮೆಷಿನ್ಗಳು ಬಂತು, ಹೊಲವನ್ನ ಉಳೋದಕ್ಕೆ ಮೆಷಿನ್ಗಳು ಬಂತು, ಟ್ರ್ಯಾಕ್ಟರ್ ಬಂತು, ಟೈಪಿಂಗ್ ಮಾಡೋದಕ್ಕೆ ಕಂಪ್ಯೂಟರ್ ಬಂತು, ಸಂಪರ್ಕ ಮಾಡೋದಕ್ಕೆ ಮೊಬೈಲ್ಗಳು ಬಂತು. ಹೀಗೆ ಎಲ್ಲದಕ್ಕೂ ಕೂಡ ಎಲೆಕ್ಟ್ರಾನಿಕ್ ವಸ್ತುಗಳು ಅಥವಾ ಮೆಷಿನರಿಗಳನ್ನ ಅವಲಂಬಿಸುವಂತಹ ಜೀವನದಲ್ಲಿ ನಾವು ಇವತ್ತು ಬದುಕ್ತಾ ಇದ್ದೇವೆ. ಆದರೆ ಇವತ್ತು ಎಲ್ಲದಕ್ಕೂ ಎಐ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಇವತ್ತು ಎಐ ಇಲ್ಲದೆ ಜೀವನವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಬಂದಿದ್ದೇವೆ. ಹಿಂದೆ ಕಂಪ್ಯೂಟರ್ಗಳು ಬಂದಾಗ ಇನ್ನು ಎಷ್ಟೋ ಜನರಿಗೆ ಕೆಲಸ ಇರೋದಿಲ್ಲಪ್ಪ ಅಂತ ಹೇಳ್ತಾ ಇದ್ರು. ಓಕೆ, ಸ್ವಲ್ಪ ಮಟ್ಟಿಗೆ ಪೆಟ್ಟು ಬಿದ್ದದ್ದು ನಿಜ. ಆದರೆ ಇಂದಿನ ದಿನಗಳಲ್ಲಿ ಬಂದಂತಹ ಈ ಎಐ ಏನಿದೆ ಅಲ್ವಾ, ಇದು ಅದೆಷ್ಟೋ ಜನರನ್ನ ನಿರುದ್ಯೋಗಿಗಳನ್ನಾಗಿ ಮಾಡ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಪಾಠ ಮಾಡುವಂತಹ ಶಿಕ್ಷಕರ ತನಕ ಕೂಡ ಇವತ್ತು ಎಐ ಕಾಲಿಟ್ಟಿದೆ. ಹಾಗಾಗಿ ಶಿಕ್ಷಕ ವರ್ಗಕ್ಕೂ ಕೂಡ ಪೆಟ್ಟು ಬೀಳುವಂತಹ ದಿನಗಳು ದೂರವಿಲ್ಲ. ಎಷ್ಟೋ ಕಚೇರಿಗಳಲ್ಲಿ ಇವತ್ತು ಇಂಜಿನಿಯರ್ಗಳು ಕೂಡ ಕೆಲಸವನ್ನ ಕಳ್ಕೊಳ್ತಾ ಇದ್ದಾರೆ. ದೂರದ ಅಮೆರಿಕ ಸೇರಿದಂತೆ ಬೇರೆ ಬೇರೆ ದೇಶಗಳಲ್ಲಿ ಇಂಜಿನಿಯರ್ಗಳಾಗಿ ಕೆಲಸ ಮಾಡುವಂತವರನ್ನ ಕೆಲಸದಿಂದ ತೆಗೆದು ಹಾಕಿ ತಮ್ಮ ದೇಶಕ್ಕೆ ಕಳಿಸ್ತಾ ಇದ್ದಾರೆ. ಇದರಿಂದಾಗಿ ಕೆಲಸ ಇಲ್ಲದೆ ಅವರು ಆತ್ಮಹತ್ಯೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಮನುಷ್ಯರು ಮಾಡುವಂತಹ ಎಲ್ಲ ಕೆಲಸಗಳನ್ನು ಕೂಡ ಎಐ ಮಾಡ್ತಾ ಇದೆ. ಎಐನಲ್ಲಿ ಟೈಪ್ ಮಾಡಬಹುದು, ಎಐನಲ್ಲಿ ಮ್ಯೂಸಿಕ್ ರೆಡಿ ಮಾಡಬಹುದು, ಎಐನಲ್ಲಿ ಹಾಡನ್ನು ಹಾಡಬಹುದು. ಹಾಗಾಗಿ ಕಂಠವನ್ನು ಕೊಡುವವರಿಗೆ ಕೆಲಸವಿಲ್ಲ, ಟೈಪಿಂಗ್ ಮಾಡೋವರಿಗೆ ಕೆಲಸವಿಲ್ಲ, ಮ್ಯೂಸಿಕ್ ಡೈರೆಕ್ಟರ್ಗಳಿಗೆ ಕೆಲಸವಿಲ್ಲ, ಯಾವುದೋ ಒಂದು ಪೇಂಟ್ ಮಾಡೋರಿಗೂ ಕೂಡ ಕೆಲಸವಿಲ್ಲ. ಹಾಗೇನೆ ಫಿಲ್ಮ್ ಇಂಡಸ್ಟ್ರಿಯವರಿಗೂ ಕೂಡ ಕೆಲಸ ಇಲ್ಲದ ರೀತಿಯಲ್ಲಿ ಇವತ್ತು ಆಗ್ತಾ ಇದೆ. ಎಐ ಜಗತ್ತು ಮನುಷ್ಯರನ್ನ ಆವರಿಸಿಕೊಂಡು ಬಿಟ್ಟು ಮುಂದಿನ 20 ವರ್ಷಗಳಲ್ಲಿ ಎಐ ಜಗತ್ತನ್ನು ಆಳತ್ತೆ ಅಂತ ಹೇಳಿ ಎಲಾನ್ ಮಸ್ಕ್ ಭವಿಷ್ಯವನ್ನ ನುಡಿದಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಮನುಷ್ಯರಂತೆ ಎಲ್ಲ ಕೆಲಸಗಳನ್ನು ಮಾಡೋದಕ್ಕೆ ರೋಬೋಟ್ಗಳು ಬರುತ್ತೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಯುದ್ಧದಲ್ಲೂ ಕೂಡ, ದೇಶದ ರಕ್ಷಣೆಯಲ್ಲೂ ಕೂಡ, ದೇಶದ ಆರ್ಥಿಕ ವ್ಯವಸ್ಥೆಯನ್ನು ನೋಡಿಕೊಳ್ಳೋದಕ್ಕೂ ಕೂಡ ಎಐ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಮಾರಕ ಆಗ್ತಾ ಇದೆ ಅಂತ ಹೇಳಿದ್ರೆ, ಏನಾದರೂ ಯುದ್ಧಗಳಲ್ಲಿ ಆರ್ಥಿಕ ವ್ಯವಸ್ಥೆಯಲ್ಲಿ ತಪ್ಪುಗಳನ್ನಾದರೆ ಯಾರ ಮೇಲೆ ಹೊಣೆಯನ್ನ ಹೊರಿಸುವುದು? ಇವತ್ತು ಪಾಠ ಮಾಡೋದಕ್ಕೆ ಅಂತೇಳಿ ಉಡುಪಿ ಜಿಲ್ಲೆಯ ಒಂದು ಒನ್ಸೆ ಎನ್ನುವಂಥ ಸರ್ಕಾರಿ ಶಾಲೆಯಲ್ಲಿ ಕೂಡ ಎಐ ಟೀಚರ್ ಕಾಲಿಟ್ಟಿದ್ದಾರೆ. ಈ ಎಐ ಟೀಚರ್ ಬರೋಬ್ಬರಿ 20 ಭಾಷೆಗಳನ್ನ ಮಾತನಾಡುತ್ತಂತೆ. ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರಿಸುತ್ತೆ, ಕತೆ ಹೇಳುತ್ತೆ, ಕವನ ಹೇಳುತ್ತೆ, ಮಕ್ಕಳನ್ನ ರಂಜನೆ ಮಾಡುತ್ತೆ. ಎಷ್ಟು ಮಾಡಿದರೇನು ಪ್ರಯೋಜನ? ಈ ಎಐ ಅನ್ನುವಂತಹ ವಸ್ತುವಿನಲ್ಲಿ ಪ್ರೀತಿಯ ಸಿಂಚನವಿಲ್ಲ, ಪ್ರೇಮದ ಕಂಪನವಿಲ್ಲ, ಮಾನವೀಯತೆಯ ಲೇಪನವಿಲ್ಲ. ಮನುಷ್ಯ ತುಂಬುವಂತಹ ಸ್ಥಾನವನ್ನ ಈ ಎಐ ತುಂಬೋದಕ್ಕೆ ಸಾಧ್ಯವಿಲ್ಲ. ಆದರೆ ಮನುಷ್ಯರ ಕೆಲಸಗಳನ್ನು ಕಿತ್ಕೊಳ್ತಾ ಇದೆ. ಮೆಷಿನರಿಗಳಿಂದಾಗಿಯೇ ಎಷ್ಟೋ ಜನರಿಗೆ ಕೆಲಸ ಇರಲಿಲ್ಲ. ಇವತ್ತು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರಗಳು ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ರೆ ಏನು ಪ್ರಯೋಜನ? ಎಐ ಆ ಎಲ್ಲ ಕೆಲಸಗಳನ್ನು ನುಂಗಿ ಹಾಕ್ತಾ ಇದೆ. ಸಾವಿರ ಲಕ್ಷ ಜನರು ಮಾಡುವಂತಹ ಕೆಲಸಗಳನ್ನ ಕೆಲವು ಎಐ ತಂತ್ರಜ್ಞಾನಗಳು ಮಾಡ್ತಾ ಇದೆ. ಹಾಗಾಗಿ ಇವತ್ತು ಯಾವ ಉದ್ಯೋಗಕ್ಕೂ ಕೂಡ ಭದ್ರತೆ ಇಲ್ಲದಂತಾಗಿದೆ. ನಾನಿವತ್ತು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರುವಂತಹ ಸ್ಥಾನಕ್ಕೂ ಕೂಡ ಇವತ್ತು ಎಐ ಕಾಲಿಟ್ಟಿದೆ. ಆ್ಯಂಕರಿಂಗ್ ಮಾಡೋದಕ್ಕೂ ಕಾಲಿಟ್ಟಿದೆ, ಸ್ಕ್ರಿಪ್ಟ್ ಬರೆಯೋದಕ್ಕೂ ಚಾಟ್ GPT, ಗೂಗಲ್, ಏನೇನೋ ತಂತ್ರಜ್ಞಾನಗಳು ಬಂದಿದೆ ಇವತ್ತು. ಹಾಗಾಗಿ ಜಗತ್ತಿನಿಂದಾಗಿ ಹೊಡೆತ ಬಹಳಷ್ಟು ಬಿದ್ದಿದೆ. ತಂತ್ರಜ್ಞಾನ ಅನ್ನೋದು ಮನುಷ್ಯನಿಗೆ ಪೂರಕವಾಗಿರಬೇಕೇ ಹೊರತು ಮಾರಕವಾಗಿರಬಾರ್ದು. ಅದೇ ಎಐ ತಂತ್ರಜ್ಞಾನವನ್ನು ದೇಶದ ರಕ್ಷಣೆಯಲ್ಲಿ ಬಳಸಿದಾಗ ಅಥವಾ ಯುದ್ಧದಲ್ಲಿ ಬಳಸಿದಾಗ ಆ ವಸ್ತು ಏನಾದರೂ ತಪ್ಪು ಮಾಡೋಕೆ ಹೊರಟಾಗ ಅದನ್ನು ಕಂಟ್ರೋಲ್ ಮಾಡೋಕ್ಕೂ ಕೂಡ ಮನುಷ್ಯನಿಂದ ಆಗೋದಿಲ್ಲ. ಇದನ್ನ ಹಾಲಿವುಡ್ ಎನ್ನುವಂತಹ ಕನ್ನಡ ಚಿತ್ರದಲ್ಲಿ ಈ ಹಿಂದೆ ಬಹಳಷ್ಟು ವರ್ಷಗಳ ಹಿಂದೆ ಉಪೇಂದ್ರ ಅವರು, ತಮಿಳು ಸಿನಿಮಾದಲ್ಲಿ ರಜನಿಕಾಂತ್ ಕೂಡ ತೋರಿಸಿದ್ರು. ಗ್ರಾಮೀಣ ಭಾಗದಲ್ಲಿ ಅತ್ಯುತ್ತಮ ಶಿಕ್ಷಣ ನೀಡುತ್ತಿದೆ ಸಾಯಿ ಚೇತನ ಶಾಲೆ ಕಸಬಾ ಜಂಬಗಿ. ನರ್ಸರಿಯಿಂದ 5ನೇ ತರಗತಿ ತನಕ ಇರುವ ನಮ್ಮ ಶಾಲೆಯಲ್ಲಿ ನುರಿತ ಬೋಧಕರು, ಸ್ಮಾರ್ಟ್ ಕ್ಲಾಸ್, ವಿಶಾಲವಾದ ಆಟದ ಮೈದಾನ, ಪೂರ್ವ ಪ್ರಾಥಮಿಕ ಮತ್ತು ಪ್ರಾಥಮಿಕ ತರಗತಿ ಮಕ್ಕಳಿಗೆ ಪ್ರತ್ಯೇಕ ಕೊಠಡಿ, ಶಾಲಾ ವಾಹನ, ಮಕ್ಕಳ ಸುರಕ್ಷತೆಗೆ ಹೆಚ್ಚಿನ ಒತ್ತು ಕೊಡುತ್ತೇವೆ. ವಸತಿ ಶಾಲೆಗಳು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಚಿತ ಕೋಚಿಂಗ್, ಪಠ್ಯೇತರ ಚಟುವಟಿಕೆಗಳಿಗೂ ಒತ್ತು ನೀಡುತ್ತೇವೆ. ವಾರದಲ್ಲಿ 3 ದಿನ ಆಸಕ್ತ ಮಕ್ಕಳಿಗೆ ಡ್ಯಾನ್ಸ್ ಕ್ಲಾಸ್ ನಡೆಸಲಾಗುತ್ತೆ. ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕಾಗಿ ನಿಮ್ಮ ಆಯ್ಕೆ ಆಗಿರಲಿ ಸಾಯಿ ಚೇತನ ಶಾಲೆ. ಈಗಾಗಲೇ ದಾಖಲಾತಿಗಳು ಆರಂಭವಾಗಿವೆ. ಶೀಘ್ರವೇ ಭೇಟಿ ನೀಡಿ.
ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ.